ಆಕಾಶವಾಣಿ ಧಾರವಾಡ. ಕಥೆ ಕೇಳುಣು ಬರ್ರಿ. ಹೆಸರಾಂತ ಕಥೆಗಾರರ ಕಥಾ ಸರಣಿ ಕಥೆ ಕೇಳೋಣ ಬರ್ರಿ. ಕೇಳೋಣಲ್ಲ ಕಥಿ. ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನಗಿಡದ್ ಹಾಗೂ ಸುರೇಖಾ ಸುರೇಶ್. ಕಥೆ ಕೇಳೋಣ ಬರ್ರಿ. ಇಂದು ದೇವನೂರು ಮಹಾದೇವ ಅವರ ಕಥೆ ಗ್ರಸ್ತರು. ಹೆಸರಾಂತ ಕಥೆಗಾರ ಕಾದಂಬರಿಕಾರರಾದ ದೇವನೂರು ಮಹಾದೇವ ಅವರು ಹುಟ್ಟಿದ್ದು 10 ಜೂನ್ 1948ರಂದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ದೇವನೂರಿನಲ್ಲಿ. ನಂಜನಗೂಡು ಮತ್ತು ಮೈಸೂರಿನಲ್ಲಿ ವಿದ್ಯಾಭ್ಯಾಸ. ಮೈಸೂರು ಮಹಾರಾಜ ಕಾಲೇಜಿನಿಂದ BA ಪದವಿ ಪಡೆದ ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡೆದಿದ್ದಾರೆ. ದ್ಯಾವನೂರು, ಒಡಲಾಳ, ಕುಸುಮಬಾಲೆ, ಎದೆಗೆ ಬಿದ್ದಾಕ್ಷರ, ನೋಡು ಮತ್ತು ಕೂಡು ಇತ್ಯಾದಿಗಳು ಅವರ ಸಾಹಿತ್ಯ ಕೃತಿಗಳು. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 1991ರಲ್ಲಿ ಕುಸುಮಬಾಲೆ ಕೃತಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅಲ್ಲಮ ಪ್ರಭು ಪ್ರಶಸ್ತಿ, ಬೋಧಿವೃಕ್ಷ ಪ್ರಶಸ್ತಿ, BM ಇನಾಮದಾರ್ ಪ್ರಶಸ್ತಿ, ಒಡಲಾಳ ಕೃತಿಗೆ ಕಲ್ಕತ್ತಾದ ಭಾರತೀಯ ಭಾಷಾ ಪರಿಷತ್ 1984ರ ಉತ್ತಮ ಸೃಜನಶೀಲ ಕೃತಿ ಎಂದು ಗೌರವಿಸಲಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ 2014ರಲ್ಲಿ ಗೌರವ ಡಾಕ್ಟರೇಟ್ ದೊರಕಿತು. ಇದಲ್ಲದೆ ಅಮೆರಿಕಾದಲ್ಲಿ ನಡೆದ ಇಂಟರ್ನ್ಯಾಷನಲ್ ರೈಟಿಂಗ್ ಪ್ರೋಗ್ರಾಂನಲ್ಲಿ ಇವರು ಭಾಗವಹಿಸಿದ್ದರು. ಇವರಿಗೆ ಕುವೆಂಪು ರಾಷ್ಟ್ರೀಯ ಪ್ರಶಸ್ತಿ ದೊರಕಿದೆ. ರಾಮ್ ಮನೋಹರ್ ಲೋಹಿಯಾ, ಡಾಕ್ಟರ್ BR ಅಂಬೇಡ್ಕರ್ ಮುಂತಾದವರ ವಿಚಾರಗಳ ಪ್ರಭಾವವನ್ನು ದೇವನೂರು ಅವರ ಕೃತಿಗಳಲ್ಲಿ ಗುರುತಿಸಬಹುದು. ಹೀಗೆ ಯೋಚಿಸುತ್ತಾ ಕುಳಿತು ಬಿಟ್ಟರೆ ನೆಲಕ್ಕೆ ಹೂತು ಹೋಗುವಷ್ಟು ಭಾರ ಬಂದು ಬಿಡುವ ಭಯ ಬಂತು. ಅಲ್ಲೇ ನೀಟಾಗಿ ಹೆಜ್ಜೆ ಹಾಕುವಾಗ ಲಾಟಿನು ಬೆಳಕಿಗೆ ನೆರಳು ಹಿಗ್ಗುತ್ತಾ ಕುಗ್ಗುತ್ತಾ ಕಸಿವಿಸಿ ಹೆಚ್ಚಿತು. ಬಸವಣ್ಣ, ಶಿವ, ಅಪ್ಪನ ಫೋಟೋ ದೃಷ್ಟಿಗೆ ಬಿದ್ದವು. ಬಹುಶಃ ಅವ್ವ ಕಣ್ಣು ಮುಚ್ಚಿರಬೇಕು. ಇಲ್ಲದಿದ್ದರೆ ಗೌಡ್ರ ಹಟ್ಟಿಗೆ ಹೋಗ್ಲಿಲ್ಲೇನು ಅಂತ ಕೇಳ್ತಿದ್ಲು. ದುಪ್ಪಟ್ಟು ಹೊದ್ದು ಗೋಡೆ ಕಡೆ ತಿರುಗಿ ಅವ್ವ ಮಲಗಿದ್ದಳು. ಅವ್ವ ಎದ್ದು ಓಡಾಡಿದ್ದು ಮರೆತು ಹೋಗುವಷ್ಟು ದಿನಗಳಾದವು. ಜಡ್ಡು ಬಿದ್ದ ಹಟ್ಟಿಗೆ ಅವ್ವನ ಎದೆ ಬಡಿತ ಒಗ್ಗಿಬಿಟ್ಟಿದೆ. ಗೌಡರ ಬಂದು ಟಿವಿಯ ಮಾತು ಒಗೆಯತೊಡಗಿದಾಗ ಅವ್ವನ ಜೀವ ಎದ್ದು ಕೂಡಲಿಕ್ಕಾಗದೆ ಅಳು ಕಚ್ಚಿಕೊಂಡು ಹೇಳಿದಳು, ಗೌಡ್ರು ಏನೋ ಚೂರು ಅಂದ್ರು ಅಂತ ನೀನು ಎದುರುತ್ರ ಕೊಡೋದು ಸರಿ ಏನು? ಎಷ್ಟೋ ಅಂದ್ರು ಅವರು ದೊಡ್ಡವರಪ್ಪ. ಅವ್ವನ ಮಾತುಗಳಿಂದ ಗೌಡರು ಮೂಡಿ ಬಂದರು. ಬೇ ಮುದುಕಿ, ಹೇಳ್ರಿ ಅಪ್ಪ. ಏನೋ ಹುಡುಗ ಯೋಗ್ಯ ಅಂತ 1000ವರೆಗೆ ಸಾಲ ಕೊಟ್ನಿಲ್ಲ? ಹ್ಞೂನ್ರಿ. ಸ್ವಾಮಿಗಳ ಕಾಲಿಗೆ ಬಿದ್ದು ನಾ ಕೆಲಸ ಕೊಡ್ಸಿದ್ ನಾವ್ಗ. ಆದ್ರೆ ಅವ ಹೆಂಗ ಅನ್ನೋದು ಗೊತ್ತಾತಿಲ್ಲ. ಏನ್ ತಪ್ಪು ಮಾಡ್ಯಾನ್ರಿ? ಎಷ್ಟು ತಪ್ಪು ಹೇಳುದು ಅವನು? ನಾ ಹೇಳೋದು ಇಷ್ಟ, ಅಸಲು ಬಡ್ಡಿ 2 ಜೋಡಿಸ್ಕೊಂಡು ಹಟ್ಟಿ ಬಾಗ್ಲ ಮೆಟ್ಟ ಕೇಳವಂಗ. ಇಲ್ಲ ಅಂದ್ರ ನಿಮ್ಮ ಅಂಗೈಯಾಗಲ್ಲ ಹೊಲಾನು ಉಳ್ಯಾಕಿಲ್ಲ ನೋಡ. ಮತ್ತೆ ಹಂಗ ಮಾಡ್ಬೇಡ್ರಿ ಗೌಡ್ರ. ಮಾಡ್ಬೇಡ್ರಿ. ಎಂದಂದು ಗೌಡ ದರ್ಪದಿಂದ ಹೋದ. ಗೌಡರ ಮಾತು ಕೇಳಿ ಅವ್ವನ ಮಾತು ನಿಂತು ಹೋದವು. ನನಗೂ ಸುಮ್ಮನೆ ನಿಂದಿರಕ್ಕಾಗಲಿಲ್ಲ. ಅವ್ವ ಅಂದ್ರ ಕಣ್ಣು ತೆರೀಬಹುದು. ಅಷ್ಟ್ರಾಗ ಬಾಗಲ ತೆರೆಕೊಂಡು ದೊಡ್ಡವ್ವ ಒಳಕ್ಕೆ ಬಂದಳು. ಎಷ್ಟ್ ಲಗುನ ಕತ್ಲಾತ್ ನೋಡು ಅಂದ್ಲು. ಆಕಿನೂ ಭಾಳ ಕಂಗೆಟ್ಟಿದ್ಲು. ದೊಡ್ಡವ್ವ, ಚಹಾ ಕಾಸ್ ಕೊಡ್ಲೇನು? ಹ್ಞೂ ಅಂದೆ. ಕೋಣಿ ಒಳಗೆ ಬಂದು ಮಣಿ ಹಾಕಿ ಕೂತ್ಕೊಂಡೆ. ದೊಡ್ಡವ್ವ ಬೆಂಕಿ ಹಾಕಿ ಒಲಿ ಉರಿಸ್ಕೋತ, ನೀನು ಮದುವೆ ಆಗ್ದ ದಿನಾ ನನಗ ತ್ರಾಸ್ ಕೊಡ್ತಿ ನೋಡು. ನನಗೂ ಎರಡ್ ಕಡೆ ದುಡ್ತ. ನೀ ಏನ್ ಇನ್ನ ಕೂಸಿದ್ದೀಯಾ ಅಂದದ್ದು ಭಾಳ ಅಕ್ಕರೆ ಅನಿಸ್ತು. ಭಾಳ ಹೊತ್ತು ಬಿಟ್ಟು, ಅಲ್ಲಪ್ಪ ಮದ್ವಿ ಅಂದ್ರ ನಿನಗ್ಯಾಕಪ್ಪ ಮಾತ ಬರುದಿಲ್ಲ ಅಂದ್ಲು. ನನಗ ಅವಳ ನೆನಪು ಒಡ್ಕೊಂಡು ಬಂತು. ದೊಡ್ಡ 2 ಕಣ್ಣು, ದೊಡ್ಡ ಹಣಿ, ದೊಡ್ಡ ಹೃದಯ, ಅಲ್ಲೇ
ನಾ ಮಲಗುವಷ್ಟು ಜಾಗ. ಅವಳ ಜೊತೆಗನೆ ಇಡೀ ರಾತ್ರಿ ಕಳೆದು ಬೆಳಗ್ಗೆ ತಡ ಆಗಿ ಎದ್ದಾಗ ಅಕ್ಕಿ ಬೈಗಳ ನೆನಪಾಗಿ ನಗು ತೊಡ್ಕೊಂಡು ಅಕ್ಕಿನೂ ನಕ್ಕು ಏನು ಅಂದ್ಲು. ಏನೋ ನೆನಪಿಗೆ ಬಂತು ಅಂದೆ. ಆಗ ಅಕ್ಕಿ, ನನಗ್ ಗೊತ್ತೈತಿ, ಅಲ್ಲ ಆಗ್ಲಾರದನ್ನೆಲ್ಲ ಕಟ್ಕೊಂಡು ಕೊರಗ್ತಿ ನೋಡು ಅಂದು ಟೀ ಬಸದ್ ಕೊಟ್ಲು. ಬೆಂಕಿ ಅಲೆ ದೊಡ್ಡವನ ಮುಖಕ್ಕೆ ರಾಸ್ತಿತ್ತು. ಎದ್ದು ಗೌಡ್ರನ್ನ ನೋಡಿ ಬರ್ತೇನಿ ಅಂತ ಹೊರಗೆ ಬಂದೆ. ಅವ್ವ ಮತ್ತು ದೊಡ್ಡವರ ಮುಖಗಳು ಬಿಳಿಚಿಕೊಂಡು ಬೆನ್ನ ಹತ್ಯಾವ ಅನಿಸ್ತು. ಬಹಳ ಸಲ ಗೆದ್ಲು ತಿನ್ಕೋತ ನಿಂತ ಹಟ್ಟಿ ಥರ ಅವ್ವ ಕಂಡ್ಲು. ಅಲ್ಲಾಡದ ಮಲಗಿ ಸುತ್ತು ಕಣ್ಣಾಡಿಸಿ ಮನಿ ದೇವರು ನೆನೆಯುವುದು. ಹಟ್ಟಿ ಕೆಲಸ ಮುಗಿಸಿ ದೊಡ್ಡವ್ವ ಬಂದು ಕೂತ್ರ, ಕಾಗದ ಏನಾದ್ರೂ ಬರ್ದಾನಾ? ಎಂದ್ ಬರ್ತಾನಂತ ಅಂತ ಕೇಳಿದರ ಅಲ್ಲಿಗೆ ಮುಗೀತು. ಇತ್ಲಾಗ ದೊಡ್ಡವ್ವ ಮನಿ ಕೆಲಸಕ್ಕ ದೇಹ ತೇಯಕ ಶುರು ಮಾಡ್ತಾಳ. ಅವ್ವಗ 2 ಹೊತ್ತು ಗಂಜಿ ಕೊಡ್ಸೋದು. ನನಗ ಯಾರಾದ್ರೂ ಹಾಗ ಹೀಗ ಅಂದ್ರ ರೇಗೋದು. ಮನಸ್ಸು ಚಿಟ್ಟಾಯ್ತು. ಅವ್ವನ ಲಕ್ವ ಹೊಡೆದ ಬಿಳುಪು ದೇಹ ಊರು ತುಂಬ ಓಡಾಡಿದ ಹಾಗೆ ಕಲ್ಪಿಸಿಕೊಂಡೆ. ಕತ್ತಲಿಗೆ ಅರಳಿ ಮರಗಳು ಗೌವಂತಿದ್ವು. ರೋಡಿನ ದಿಕ್ಕಿಗೆ ಮುಖ ಹಾಕಿ ನಿಂತ ಗೌಡರ ಹಟ್ಟಿಯ ದೊಡ್ಡ ನಿಲುವು ಕತ್ತಲಿಗೆ ಮುಚ್ಚಿ ಹೋಗಿತ್ತು. 2 ಸಲ ದಾರಂದ ಕುಟ್ಟಿದ ಮೇಲೆ ತೆರೆದುಕೊಂಡು ನಾಗವ್ವ ಕಾಣಿಸಿಕೊಂಡು, ಯಾವಾಗ ಬಂದಿ ಅಂದು ಒಳ ಹೋದಳು. ಗೌಡರು ಮಂಚದ ಮೇಲೆ ಲಾಟಿನ ಇರಿಸಿಕೊಂಡು ಕಾಗದ ಪತ್ರಗಳನ್ನು ಹರಿಯುಕೊಂಡಿದ್ದರು. ಕತ್ತು ಎತ್ತಿ ಕುಣಿಸಿ ಬಾಯವಣೆ ಎಂದರು. ನಾನು ಮುಂಡಿಗೆಗೆ ಒರಗಿ ಕೂತು ಕೊಟ್ಟಿಗೆಯಲ್ಲಿದ್ದ ಸಾಲು ದನಗಳಲ್ಲಿ ಯಾವ ದನ ಯಾರ್ಯಾರ್ದು ಎಂದು ನೋಡಿದರೆ ಗುರುತಾಗಲಿಲ್ಲ. ಗೌಡರು ನಾಗವನಿಗೆ ಟೀ ಕಾಸಲು ಹೇಳಿ, ನಿನ್ನ ಕಾಗದ ಪತ್ರನ ನೋಡಾಕತ್ತಿದ್ದೆ ಅಂದರು. ನಾನು ಉಗುಳು ನುಂಗಿ ನಿಧಾನಿಸಿದರೆ ಆಗುತ್ತಿತ್ತು ಎಂದೆ. ಏನ್ ನಿಧಾನಿಸೋದು? ಅದ್ ಹೆಂಗಾಗತ್ತೆ ಹೇಳೋದು ಅಂದು ಬಹಳ ಹೊತ್ತು ನನ್ನೆಡೆ ನೋಡಲಿಲ್ಲ. ನಾಗವ್ವ ಟೀ ನನ್ನ ಮುಂದಿರಿಸಿ ಹೋದಳು. ಈಗೆಲ್ಲಿಂದ ತರ್ಲಿ ಹೇಳ್ರಿ, ಕೆಲಸ ಬಿಟ್ಟು ಬಂದದ್ದು ಗೊತ್ತೈತಿ ಎಂದೆ. ಗೌಡರು ನನ್ನನ್ನು ಗುರಾಯಿಸುತ್ತ, ಸರಿಯಪ್ಪ, ನೀನೋ ಕೆಲಸ ಬಿಟ್ಟೆ, ಕೆಲಸ ಕೊಡಿಸಿದವ್ರ ಮಾನ್ ಏನಾಗಬೇಕು ಹೇಳು ಅಂತಂದು ಅವರೇ ನಗು ತಂದುಕೊಂಡಾಗ ಗೊಂದಲಗೊಂಡ ನಾನು, ಹಾಗಲ್ಲ ಗೌಡ್ರ, ಅದು ನಿಮಗ ಗೊತ್ತಾಗೋದಿಲ್ಲ ಅಂದೆ. ಎಗರಿ ಕುಳಿತ ಅವರು ದನಿ ಏರಿಸಿ, ಏನಂದಿ? ಅಲ್ಲ, ನನಗೆ ಹೆಂಗ್ ಗೊತ್ತಾಗ್ಬೇಕು? ಸ್ವಾಮಿಗಳ ಮುಂದೆ ನೀ ಎಷ್ಟ್ರವನು? ಸ್ವಾಮಿಗಳಿಗೆಲ್ಲ ಹಾಂಗ ಹಿಂಗ ಅಂತ ಭಾಷಣ ಬೇರೆ ಮಾಡ್ತೀಯಂತೆ. ಈಗ ಯಾಕ ಪಂಚಾಯ್ತಿ? ನಂದು ನಿಂದು ವ್ಯವಹಾರ ಮುಗೀತು. ಅಸಲು ಬಡ್ಡಿ ತಂದೊಪ್ಸು, ಮುಂದಕ್ಕ ನಿನ್ನ ಹಾದಿ ನಿನಗ ಅಂತ ದುಮ್ಮುಗುಡುತ್ತ ಕುಳಿತರು. ನಾನು ಸುಮ್ಮನಿರದೆ, ಹಂಗಲ್ಲ ಗೌಡ್ರ, ಹೇಳಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಎನ್ನುತ್ತಿದ್ದಂತೆ ಕತ್ತರಿಸಿದ ಹಾಗೆ ಗೌಡರು, ನನಗೆ ಗೊತ್ತಾಗೋದಿಲ್ಲ ತಗೋ, ಈಗ ಗೊತ್ತಾಕತ್ ತಗೋ, ನಿನಗ ಗೊತ್ತಾಕತ್ತಿ ಎಂದು ಸೀಳುವ ಥರ ನೋಡಿದರು. ನಾನು ಚಡುಪಡಿಸಿ ಎದ್ದು, ಸರಿ ಬರ್ತೀನಿ ಅಂದು ತಿರುಗಿ ನೋಡದೆ ಹೊರಗೆ ಬಂದೆ. ಬಾಗಿಲಲ್ಲಿ ನಿಂತಿದ್ದ ದೊಡ್ಡವ್ವ, ಯಾಕಿಷ್ಟೊತ್ತು ಮಾಡ್ದೆ ಅಂದು ಸ್ವಲ್ಪ ಹೊತ್ತು ನೋಡಿ, ನಿನ್ ಕೂಟ ಎಷ್ಟು ಮಾತಾಡಿದ್ರು ಅಷ್ಟ, ಭಾಳ ಹೊತ್ತಾತು. ಆ ಹೊಟ್ಟೆಗೂ ಏನಾರ ಮಾಡ್ಬೇಕಲ್ಲ, ಹೊಕ್ಕೆ ನಿನ್ನ. ಹಂಗ ಅವ್ಗ ನೀನ ಗಂಜಿ ಕೊಡು, ಆಯ್ತೇನು? ಅಂದು ಸರಸರ ನಡೆದಳು. ನಾ ಸ್ವಲ್ಪ ಹೊತ್ತು ಅಲ್ಲೇ ನಿಂತೆ. ಜೋರು ಗಾಳಿ ಬೀಸಿ ಮಳಿ ಹನಿ ಉದುರತೊಡಗಿದಾಗ ಒಳಗೆ ಬಂದೆ. ಉಣ್ಣಾಕ ತರ್ಲವಾ ಅಂತ ಕೇಳಿದೆ. ಅವ್ವ, 2 ದಿಕ್ಕಿನ ರೈಲು ಹೋದ್ವೇನು ಅಂತಂದ್ಲು. ಹೋಗಿರಬೇಕು, ಇನ್ನೂ ಇದ್ದದ ಅಂದೆ. ಗಾಳಿಯ ಸದ್ದು ಅಲೆಯಿತು. ಅವ್ವ, ಮಳೆ ಬಂತೇನೋ? ನಾನು ಆಗ ಬಡ್ಕೊಂಡೆ, ಅಲ್ಲ ಬ್ಯಾಸ್ಗ್ಯಾಗ ಹಂಚ್ ಕೈಯಾಡ್ಸುವಂತ. ಈಗ ನೋಡು, ಹೊಟ್ಟಿ ತುಂಬಾ ಸೋರ್ತದ. ಅವ್ವನ ಜೋರು ದನಿ ನನಗೆ ಚಿಟ್ಟು ಹಿಡಿಸ್ತು. ಒಲಿ ಹೊಗೆಯೊಡನೆ ಅವಳ ನೆನಪು. ನನಗೂ ಮದುವೆಗೂ ಭಾಳ ದೂರ ಅಂದ್ಲು. ತುಂಬಾ ಕ್ಲಿಷ್ಟವಾಗಿ ಕಂಡ್ಲು. ಯಾಕೋ ಗೊತ್ತಿಲ್ಲ, ನನಗೆ ದುಃಖವಾದಾಗಲೆಲ್ಲ ನೀನು ಬೇಕು ಅನಿಸುತ್ತೆ. ಅಲ್ಲದೆ ನನಗೆ ನಿಜವಾಗಿ ಯಾರೂ ಇಲ್ಲ ಅನಿಸುತ್ತೆ.
ನೀನೇ ಎಲ್ಲ ಅನಿಸುತ್ತಿ. ಅವ್ವ, ಅಕ್ಕ, ತಂಗಿ, ಮಗು, ಗೆಳತಿ, ಹೆಂಡತಿ ಎಲ್ಲ ಅವಳಿಗೇನು ಅನಿಸಬಹುದು ಅಂತ ಅನುಮಾನ ಬಂತು. ಹೀಗೆ ಪದೇ ಪದೇ ನೋಡೋದ್ ಬೇಡ, ಗುಲ್ಲಾಗುತ್ತೆ ಅಂದ್ಲು. ಅವಳ ಅಪ್ಪ ಅಮ್ಮ, ಕತ್ತರಿಸಿ ಇಟ್ಟಿರುವ ಜಾತಿ, ಬಂಧು ಬಳಗ, ಇವುಗಳ ನಡುವೆ ನಾನು, ಅವಳು ಹದ್ದುಗಳಿಗೆ ಎಸೆದ ಹೆಣಗಳ ಹಾಗೆ ಎದ್ದು ನಿಂತು ಹೋಗಲಾ ಅಂದೆ. ಬಲವಾಗಿ ಬೀಸಿದ ಗಾಳಿಗೆ ದಾರಂದ ಅರೆ ತೆರೆದು ಗಾಳಿ ಒಳಕ್ಕೆ ಬಂದು ಥರ ಆಡಿತು. ಅವ್ವ, ಗೌಡ್ರ ಹಟ್ಟಿಗೆ ಹೋಗಿದ್ದೇನು, ಏನಂದ್ರು ಅಂದದ್ದಕ್ಕೆ ನಾನು, ಹೋಗಿದ್ದೆ, ಇನ್ನೇನಂತಾರೆ ಅದೇ 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 ಅಂದ್ರೇನು ಅಂದದ್ದಕ್ಕೆ ಸಹಿಸುವುದಕ್ಕಾಗದೆ, ಸುಮ್ನ ಮಲ್ಕೋವಾ, ನನ್ ಮಾತಂದ್ರೆ ನಿಂಗ್ಯಾಕೆ ಹಿಂಗ್ ಹೇಳು ಅಂತ ಜೋರು ಮಾಡಿದ್ಲು. ನಾನು ಹೋಗಿ ಕಿರುಮನೆ ಬಾಗಿಲ ನಿಂತೆ. ಮಲಗಿದ್ಲು. ದಿನಕ್ಕಿಂತ ಹೆಚ್ಚು ಬಿಳಿಚಿಕೊಂಡ ಥರ ತೋರಿತು. ಎದೆ ಏರಿಳಿತಕ್ಕೆ ಹೊದಪು ನಿಧಾನವಾಗಿ ಮೇಲು ಕೆಳಗಾಗುತ್ತಿತ್ತು. ಮಗ ಬಾ ಕೂತ್ಕೋ ಅಂದ್ಲು. ಅಲ್ಲಿ ಕೂತು ಎಷ್ಟೋ ಹೊತ್ತಿನ ಮೇಲೆ ನಾನು, ನನಗ ಸರಿ ಅನಿಸಿದ್ದನ್ನು ಹೇಳೋದು ತಪ್ಪೇನೋ, ನನಗ ಸರಿ ಕಾಣಲಿಲ್ಲ, ಆ ಸಂಪ್ರದಾಯ, ಮಠ, ಸ್ವಾಮಿಗಳು ನನಗ ಆಗೋದಿಲ್ಲ ಅಂತ ಹೇಳ್ದೆ. ಅವ್ವ ದೂರು ನೋಡಿದ್ಲು. ಯಾವುದೋ ಬೇಡ, ಹೊಲ ಮನಿ ಐತಿ ಅಂತ ಬಂದ್ರ ಇಲ್ಲೇ ಗೌಡ್ರಿಗೆ ಯಾರೋ ಹಚ್ಚಾಕೊಟ್ಟಾರ ಅಂದೆ. ಅವ್ವ ತುಂಬಾ ನೋವು ತನ್ನುತ್ತಿದ್ದಳು. ಹಣೆ ಚೆಚ್ಚಿಕೊಂಡು ಕಷ್ಟಪಟ್ಟು ಕಣ್ಣು ತೆಗೆದಳು. ಕಣ್ಣಿಂದ ದೊಳ ದೊಳ ನೀರು. ಕೆಟ್ಟ ದನಿಯಲ್ಲಿ ಅವ್ವ, ಈಗ ಹೋಗಿ ತಪ್ಪಾತು ಅಂತ ಕೇಳ್ಕೋ, ದೇವ್ರಂಥವ್ರವ್ರು, ಅಂಥವ್ರಂತೆಕ ನೀನು ನಿಷ್ಠುರ್ ಮಾಡ್ತಿ, ಇಷ್ಟಕ್ಕೂ ನಾ ಮಾಡಿದ ಕರ್ಮ, ಈಗ ಹೋಗು ಅಂದು ತವಕಿಸತೊಡಗಿದಳು. ನಾನು, ಆಗೋದಿಲ್ಲ ಅಂದೆ. ಹಂಗಾರ ನಾನ ಕೇಳ್ತೀನಿ ಅಂತ ಅಂದದ್ದಕ್ಕ, ಯಾರೂ ಕೇಳೋದು ಬೇಕಾಗಿಲ್ಲ ಅಂತಂದು ತಲೆ ಅದಿಮಿಕೊಂಡು ಸಮನಾಗಲು ನೋಡಿದೆ. ಕೆಟ್ಟ ಮೌನದ ನಂತರ, ಹಿಂಗಂದ್ರ ನಾವು ಬದುಕೋದು ಅನ್ನುತ್ತಾ ಅವ್ವ ಚೀರಿದ್ದು ಕೇಳಲಾಗಲಿಲ್ಲ. ಚೂಪಾಗಿ ನೋಡಿ, ಈಗೇನೋ ನಾವು ಬದುಕೇವೇನೋ ಅಂದೆ. ಅವ್ವನ ಕತ್ತಿನ ನರಗಳು ಬಿಗಿದುಕೊಂಡು ಉಬ್ಬಿದವು. ನಾನು ಎದ್ದು ದಪ ದಪ ಹೆಜ್ಜೆ ಹಾಕಿ ದಾರಂದ ತೆಗೆದು ಹೊರಬಂದು ಕತ್ತಲಲ್ಲೇ ತಡವರಿಸಿ ಜಗಲಿಯ ಮುಂಡಿಗೆ ಹಿಡಿದು ಕುಸಿದು ನಿಂತೆ. ಬಹಳ ಹೊತ್ತು. ಹೆಸರಾಂತ ಕಥೆಗಾರರ ಕಥಾಸರಣಿ ಮಾಲಿಕೆಯಲ್ಲಿ ದೇವನೂರು ಮಹಾದೇವ ಅವರ ಗ್ರಸ್ತರು ಕಥೆ ಕೇಳಿದಿರಿ. ಬಾನುಲಿ ಅಳವಡಿಕೆ ಡಾ ಶಶಿಧರ್ ನರೇಂದ್ರ. ಭಾಗವಹಿಸಿದ್ದವರು ಡಾ ಬಸು ಬೇವಿನಗಿಡದ್, ಸುರೇಖಾ ಸುರೇಶ್ ಹಾಗೂ ಡಾ ಶಶಿಧರ್ ನರೇಂದ್ರ. ಕಥೆ ಕೇಳುಣು ಬರ್ರಿ. ಹೆಸರಾಂತ ಕಥೆಗಾರರ ಕಥಾಸರಣಿ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಡಾ ಬಸು ಬೇವಿನಗಿಡದ್ ಹಾಗೂ ಸುರೇಖಾ ಸುರೇಶ್. ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್. ಕಥೆ ಕೇಳೋದು ಮರಿಬೇಡ್ರಿ. ಕಥೆ ಎಂದು ಮರೆಯುವಂಥದ್ದಲ್ಲ.